Welcome to Engineering Visualization channel. So today in this video I'm going to tell how the VTU answer booklets are checked. ಸೊ ಇವತ್ತು ನಾನು ಏನು ಹೇಳೋದಾದರೆ ಹಾಗೆ VTU ಆನ್ಸರ್ ಬುಕ್ಲೆಟ್ ಚೆಕ್ ಆಗುತ್ತೆ ಅಂತ. ಸೊ ಇವಾಗ ಕ್ಯಾಲ್ಕುಲೇಷನ್ಸ್ ಮ್ಯಾನ್ಯಲ್ ಆಗಿ ಮಾಡ್ತಾ ಇಲ್ಲ, ಇವಾಗ ಏನಿದ್ರು ಎಲ್ಲ ಕಂಪ್ಯೂಟರೈಸ್ಡು. ನಿಮ್ಮ ಆನ್ಸರ್ ಬುಕ್ಲೆಟ್ ಏನು ಮಾಡ್ತಾರೆ ಅಂದರೆ ಫಸ್ಟು VTU ರೀಜನಲ್ ಸೆಂಟರ್ ಕಳಿಸ್ತಾರೆ. ಸೊ ಅಲ್ಲಿ ಎಲ್ಲ ಆನ್ಸರ್ ಸ್ಕ್ರಿಪ್ಟಲ್ಲಿ ಏನೋ ಬಾರ್ಕೋಡ್ ಇರುತ್ತೆ, ಓಕೆನಾ. ಸೊ ಫಸ್ಟ್ ಶೀಟ್ನ ತೆಗೆದುಬಿಟ್ಟು ಸಪ್ರೇಟ್ ಬಾರ್ಕೋಡ್ ಕೊಡ್ತಾರೆ. ಆ ಬಾರ್ಕೋಡಿಂದ ಆನ್ಸರ್ ಬುಕ್ಲೆಟಲ್ಲಿ 42 ಶೀಟ್ಸ್ ಇರುತ್ತೆ, ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ತಾರೆ. ಆ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿರೋದು ಏನು ಮಾಡ್ತಾರೆ, ಎಲ್ಲ ಆನ್ಸರ್ ಸೆಂಟರ್ಸ್, ವ್ಯಾಲ್ಯೂಯೇಷನ್ ಸೆಂಟರ್ಸ್ ಕಳಿಸ್ತಾರೆ. ವ್ಯಾಲ್ಯೂಯೇಷನ್ ಸೆಂಟ್ರಲ್ಲಿ ಏನು ಮಾಡ್ತಾರೆ ಅಂದರೆ ಈಚ್ ಫ್ಯಾಕಲ್ಟಿ ಯಾರು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೊಂದು ಸ್ಕೀಮ್ ಕೊಡ್ತಾರೆ. ಥಿಯರಿ ಕ್ವಶನ್ಗೆ ಎಷ್ಟು ಮಾರ್ಕ್ಸು, ಪ್ರಾಬ್ಲಮ್ಟಿಕ್ ಸಬ್ಜೆಕ್ಟ್ಸ್ ಪ್ರಾಬ್ಲಮ್ಟಿಕ್ಗೆ ಎಷ್ಟು ಮಾರ್ಕ್ಸು, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ. ಥಿಯರಿ ಕ್ವಶನ್ಸ್ ಬರೆಯೋದಾದರೆ ಡಯಾಗ್ರಾಮ್ನ ನೀಟಾಗಿ ಬರೀರಿ. 6 ಮಾರ್ಕ್ಸ್ ಇದ್ದರೆ 4 ಮಾರ್ಕ್ಸ್ ಡಯಾಗ್ರಾಮ್ ಇರುತ್ತೆ, 3 ಮಾರ್ಕ್ಸ್ ಬರೀ ಪಾಯಿಂಟ್ ವೈಸ್ ಬರೀ. ಪ್ರಾಬ್ಲಮೆಟಿಕ್ ಇದ್ದರೆ ಡಾಟಾ ಬರೀಬೇಕು, ಫಾರ್ಮುಲಾಸ್ ಬರೀಬೇಕು, ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್, ಮತ್ತು ಫೈನಲ್ ಸೊಲ್ಯೂಷನ್. ಈ ರೀತಿ ನೀವು ಫಾಲೋ ಮಾಡಬೇಕು. 8 ಮಾರ್ಕ್ಸ್ ಇದ್ದರೆ 1.5 ಪೇಜ್ ಬರೀಬೇಕು, 10 ಮಾರ್ಕ್ಸ್ ಇದ್ದರೆ 2 ಪೇಜ್ ಬರೀಬೇಕು. ಈ ರೀತಿ ನಾವು ಸೊಲ್ಯೂಷನ್ನ ಬರೆದ್ರೆ ನಿಮಗೆ ಆರಾಮಾಗಿ ಪಾಸ್ ಆಗ್ತೀರಾ, ಓಕೆನಾ. ಯಾವಾಗಲೂ ಆನ್ಸರ್ ಬರಿಬೇಕಾದ್ರೆ ಅಂದರೆ ನಿಮಗೆ ಫಸ್ಟು ಎಲ್ಲಿಂದ ಗೊತ್ತಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಪರ್ಫೆಕ್ಟಾಗಿ. 2 ಮಾಡಲ್ಸ್ ಪರ್ಫೆಕ್ಟಾಗಿ ಬರೆದ್ರು ಪಾಸ್ ಆಗ್ಬೋದು. ಆಮೇಲೆ ಗೊತ್ತಿಲ್ಲ ಅರ್ಧಂಬರ್ಧ ಅದನ್ನು ಮಾಡಿ. ಆಮೇಲೆ ಲಾಸ್ಟಿಗೆ ಏನಂದರೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ನೀವು ಕ್ಲಾಸಲ್ಲಿ ಕೇಳಿರ್ತೀರ ಪಾಠನ, ಅದು ರಿಲೇಟೆಡಾಗಿ ಬರೀರಿ. ಯಾವುದೇ ಕ್ವಶನ್ನ ನೀವೇನು ಬಂದರೆ ಬಿಡೋಕ್ಕೆ ಹೋಗ್ಬೋದು, ಎಲ್ಲ ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡಿ. ಯಾಕಂದರೆ ಆನ್ಸರ್ನ ವ್ಯಾಲ್ಯೂಟರ್ಸ್ ಏನು ಮಾಡ್ತಾರೆ ಅಂದರೆ ಯಾವುದೇ ಬುಕ್ಲೆಟಲ್ಲಿ ಮಾರ್ಕ್ಸ್ ಕೊಡೋಕ್ಕೇ ನೋಡ್ತಾ ಇರ್ತಾರೆ, ಎಲ್ಲಿಂದ ನಾವು ಮಾರ್ಕ್ಸ್ ಕೊಡ್ಬೋದು, ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು, ಹೆಂಗೆ ಪಾಸ್ ಮಾಡ್ಬೋದು ಅಂತಲೇ ಟ್ರೈ ಮಾಡ್ತಾರೆ. ನನ್ನ ರಿಕ್ವೆಸ್ಟ್ ಅಂದರೆ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡಿ, ಎಲ್ಲ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ. ಕ್ಲಿಯರಾಗಿ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನೀವು ಆರಾಮಾಗಿ ಒಳ್ಳೆ ಸ್ಕೋರಿಂಗ್ನ ಮಾಡ್ಬೋದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.